ನಮಸ್ಕಾರ ಎಲ್ರಿಗೂ. ನಾನಿವತ್ತು ಜಪಾನ್ ಅಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಬಂದಿದ್ದೀನಿ. ಕುಸಾಟ್ಸು ಆನ್ಸೈನ್ ಅಂತ ಗುನ್ಮಾಲ್ ಇರೋದು. ಸೊ ಈ ಜಾಗಕ್ಕೇನೆ ಆನ್ಸೈನ್ ಟೌನ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಇರೋದೆಲ್ಲ ಬಿಸಿನೀರ್ ಬುಗ್ಗೆಗಳು, ನ್ಯಾಚುರಲ್ ಹಾಟ್ ಸ್ಪ್ರಿಂಗ್ಸ್ ಬೇಸಿಕ್ಲಿ. ಸೊ ನೀವು ನನ್ನ ಹಿಂದೆ ನೋಡ್ಬೋದು ಇವಾಗ. ಸೊ ಇದೇನೆ ಮೇನ್ ಜಾಗ ಎಲ್ಲಿ ಹಾಟ್ ಸ್ಪ್ರಿಂಗ್ ವಾಟರ್ ಜನರೇಟ್ ಆಗೋದಕ್ಕೆ. ಸೊ ಇಲ್ಲಿಂದಾನೇ ಈ ತರ ವುಡನ್ ಫ್ರೇಮ್ಸ್ ಅಲ್ಲಿ ಸ್ಟ್ರೀಮ್ ಲೈನ್ ಮಾಡ್ಬಿಟ್ಟು ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ರಿಯೋಕಾನ್ಸ್, ರಿಸಾರ್ಟ್ಸ್ ಮತ್ತೆ ಆನ್ಸೈನ್ಸ್ಗೆ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಆನ್ಸೈನ್ಸ್ಗೆ ಸಪ್ಲೈ ಆಗುತ್ತೆ. ಸೊ ಇನ್ನೊಂದೇನಪ್ಪ ಇಲ್ಲಿ ಸ್ಪೆಷಾಲಿಟಿ ಅಂದ್ರೆ 1 ನಿಮಿಷಕ್ಕೆ 5,000 ಲೀಟ್ರು ಬಿಸಿನೀರ್ ಬುಗ್ಗೆ ವಾಟರ್ ಅಂದ್ರೆ ಹಾಟ್ ಸ್ಪ್ರಿಂಗ್ ವಾಟರ್ ಇಲ್ಲಿ ಜನರೇಟ್ ಆಗತ್ತೆ. ಮತ್ತೆ ಒಂದು ಸುಮಾರು 50ರಿಂದ 70 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಈ ಜಾಗದ ಇನ್ನೊಂದು ಸ್ಪೆಷಾಲಿಟಿ ಅಥವಾ ಇಂಪಾರ್ಟೆನ್ಸ್ ಏನು ಅಂದ್ರೆ ಇಲ್ಲಿ 50 ಡಿಗ್ರಿಯಿಂದ ಸ್ವಲ್ಪ ಟೆಂಪರೇಚರ್ನ ಕಮ್ಮಿ ಮಾಡೋದಕ್ಕೆ ನ್ಯಾಚುರಲ್ ಕೂಲಿಂಗ್ ಪ್ರೋಸೆಸ್ ನ ಯೂಸ್ ಮಾಡ್ತಾರೆ. ಅಂದ್ರೆ ತಣ್ಣೀರ್ನ ಬೆರೆಸಲ್ಲ, ಬೇರೆ ಬೇರೆ ಪ್ರೋಸೆಸ್ ಇದೆ ನ್ಯಾಚುರಲಿ ಕೂಲ್ ಮಾಡೋದಕ್ಕೆ, ಅದನ್ನ ಉಪಯೋಗಿಸ್ತಾರೆ. ಸೊ ಇಲ್ಲಿ ಒಂದು ಫ್ರೀ ಫುಡ್ ಪಾತ್ ಕೂಡ ಇದೆ. ಅಂದ್ರೆ ಹಾಟ್ ಸ್ಪ್ರಿಂಗ್ ವಾಟರ್ ಅಲ್ಲಿ ಕಾಲಿಟ್ಕೊಂಡು ಕುತ್ಕೊಳ್ಳೋದು. ಈ ತರ ವಿಂಡ್ ಚೈಮ್ಸ್ ಎಲ್ಲ ಹಾಕಿದ್ದಾರೆ, ಸಖತ್ತಾಗಿದೆ, ತುಂಬಾ ರಿಲ್ಯಾಕ್ಸಿಂಗ್ ಆಗಿದೆ. ನೀವೇನಾದ್ರೂ ಕುಸಾಟ್ಸು ಆನ್ಸೈನ್ ಬಂದ್ರೆ ಈ ಯುಬತಾಕೆ ಅನ್ನೋ ಒಂದು ಜಾಗಕ್ಕೆ ಬಂದ್ಬಿಟ್ಟು ಈ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಮತ್ತೆ ಈವ್ನಿಂಗ್ ಲೈಟ್ ಅಲ್ಲಿ ಈ ಸ್ಪಾಟ್ ನ ನೋಡೋದನ್ನ ಮಿಸ್ ಮಾಡಬೇಡಿ, ಸಖತ್ತಾಗಿದೆ.